ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಹೋಮ್ ಮೇಡ್ ರವಾ ಇಡ್ಲಿ ಮಿಕ್ಸ್ ಯಾವ ರೀತಿ ಮಾಡೋದು ಆರೋಗ್ಯಕರವಾಗಿ ಅಂತ ತೋರಿಸ್ತೀನಿ. ತುಂಬಾನೇ ಸುಲಭ. ನೀವು ಈಚೆ ಪ್ಯಾಕೆಟ್ಸ್ ರೆಡಿಮೇಡ್ ತಗೊಂಡು ಬರೋದಕ್ಕಿಂತ ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ನಿಮಗೆ 2-3 ಮಂತ್ಸೂ ಇರುತ್ತೆ. ಇಲ್ಲಾಂದರೆ ಬೇಕಾದಾಗ ಫ್ರೆಶ್ ಆಗೂ ಸಹ ಮಾಡ್ಕೋಬೋದು. ಪ್ರೊಸೆಸ್ ಮಾತ್ರ ತುಂಬ ಈಸಿ ಆ್ಯಂಡ್ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೀವು ಈಚೆ ತಂದು ತಿನ್ನೋದು ಟೇಸ್ಟ್ ಅಷ್ಟೊಂದಿರಲ್ಲ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಇದನ್ನು ಡೆಫಿನೆಟಾಗಿ ನೀವು ಟ್ರೈ ಮಾಡಲೇಬೇಕು. ಇಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಪೌಡರ್ ಪ್ರಿಪೇರ್ ಮಾಡ್ಕೋಬೇಕು. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿವತ್ತು ಮಾಡ್ತಿರೋದು ಒಂದು 2 ಲೋಟದಷ್ಟು ರವೆಗೆ. ಸೊ ಇದಕ್ಕೆ 2 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಡ್ಲಿಗೆ ಚಟ್ನಿ ಹಾಕ್ಕೊಂಡು ತಿನ್ನೋದಕ್ಕೆ ನಮಗೆ ಫುಲ್ ಖಾರ ಬೇಕಾಗಿಲ್ಲ. ಸೊ ಇಷ್ಟು ಹಾಕ್ಕೊತಾ ಇದ್ದೀನಿ. ಕಲರ್ ಚೆನ್ನಾಗಿರಲಿ ಅಂತ ಅರಿಶಿನ ಪುಡಿ ಸ್ವಲ್ಪ, ಒಂದು 1/4 ಚಮಚ ಅಥವಾ ಅರ್ಧ ಚಮಚನೂ ಹಾಕ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಮತ್ತು ಕರಿಬೇವು ಒಂದು 2 ಅಥವಾ 3 ರೆಂಬೆ ತೊಳ್ಕೊಂಡು ನೀಟಾಗಿ ಡ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು 2-3 ಹಿಡಿಯಷ್ಟು. ಇದು ಕಲರು ಕೊಡುತ್ತೆ, ಫ್ಲೇವರು ಕೊಡುತ್ತೆ ಆ್ಯಂಡ್ ಸಖತ್ತಾಗಿ ನೋಡೋಕ್ಕೂ ಇರುತ್ತೆ. ಈ ಎಲ್ಲದನ್ನು ಡ್ರೈ ಆಗಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಪೌಡರ್ ಆಗಿ ರುಬ್ಕೋಬೇಕು. ನೀರೇನು ಹಾಕಿಲ್ಲ. ಈ ಕೊತ್ತಂಬರಿ ಸೊಪ್ಪು, ಕರಿಬೇವು ಅದರಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟೇ ಅಷ್ಟೇ ಸಾಕು. ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ ರವೆ ಹಾಕ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ 2 ಲೋಟದಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಬಳಸ್ಕೊಂಡಿರೋದು ಕೃಷ್ಣ ರವೆ. ಅಂದರೆ ಯೂಶುವಲ್ ಆಗಿ ನಾವು ಉಪ್ಮಾ ಮಾಡ್ಕೊತೀವಲ್ಲ, ಅದೇ ರವೆನ ಯೂಸ್ ಮಾಡಿದ್ದೀವಿ. ಈ ಹೊಸದಾಗಿ ಮದುವೆ ಆಗಿರ್ತಾರ ಅವರು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳೆಲ್ಲಾದರೂ ಓದೋಕ್ಕೆ ಅಬ್ರಾಡ್ಗೆ ಹೋಗಿರ್ಬೋದು ಅಂಥವ್ರಿಗೆ, ಆಮೇಲೆ ಆಫೀಸ್ ಹೋಗುವಂಥ ವಿಮೆನ್ಗೆ, ಬೆಳಗ್ಗೆ ಎದ್ದು ಬೇಗ ಟೈಮ್ ಆಗೋವಂಥ ಅಡುಗೆಗಳು ಮಾಡಬೇಕು ಅಂದವ್ರಿಗೆ, ಇಂಥವ್ರಿಗೆಲ್ಲ ಇದು ತುಂಬಾ ಸುಲಭ ಆಗುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಸಾಕು, ಟಕ್ಕಂತ ಇಡ್ಲಿ ಮಾಡಿಬಿಡ್ಬೋದು. ಈಗ ಅದು ಪಕ್ಕಕ್ಕಿರಲಿ ರೋಸ್ಟ್ ಆಗಿರೋಂಥ ರವೆ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಒಂದು 4-5 ಚಮಚ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಚೂರುಗಳನ್ನ ಹಾಕಿ ಅದನ್ನು ಸಹ ಕೆಂಬಣ್ಣ ಬರೋವರೆಗೂ ಹುರ್ಕೊತಾ ಇದ್ದೀನಿ. ಈ ರವೆ ಇಡ್ಲಿಯಲ್ಲಿ ಕೆಲವರಿಗೆ ಗೋಡಂಬಿ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದು ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದೇ ಎಣ್ಣೆಗೆ 1 ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅನ್ನೋರ್ಗು ಇರಬೇಕು. ಸೊ ಇಷ್ಟಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೋಬೋದು. ಈ ರವೆ ಇಡ್ಲಿ ಅಂದರೆ ನಿಮಗೆ ಹೋಟೆಲ್ ಶೈಲಿಯಲ್ಲಿ ಗೊತ್ತೇ ಗೊತ್ತಿರುತ್ತೆ. ಕಡಲೆಬೇಳೆ ಹಾಕಿರ್ತಾರೆ, ಉದ್ದಿನಬೇಳೆ ಹಾಕಿರ್ತಾರೆ. ಈ ಒಗ್ಗರಣೆನೇ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಸೊ ಹಾಗಾಗಿ ಅದೇ ಶೈಲಿಯಲ್ಲಿ ಮಾಡೋಣ ಅಂತ ನಾನು ಈ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಈಗ ಕೆಂಬಣ್ಣ ಬಂದಾಗಿದೆ. ಈಗ ನಾವು ಮಿಕ್ಸಿ ಜಾರಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಈ ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಥರ, ಅದನ್ನು ಈ ಒಗ್ಗರಣೆಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದ್ರದ್ದು ರಾ ಸ್ಮೆಲ್ಲು ಹೋಗಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಕಿಚನೆಲ್ಲ. ಆ ಹಂತದಲ್ಲಿ ಇದು ಆಗಿದೆ ಅಂತ ಇದು ಡ್ರೈ ಡ್ರೈ ಆಗುತ್ತೆ. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದರೆ ಇದೊಂದು 3-4 ನಿಮಿಷ ತಗೊಳುತ್ತೆ. ಫ್ಲೇಮ್ ಸಿಮ್ ಇರಲಿ. ಸೊ ಸಿಮ್ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈ ಪ್ರೊಸೀಜರ್ ಮಾಡ್ತಾ ಇದ್ರೇ ನಿಮಗೆ ಅರೋಮಾ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ. ಸೊ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು 3-4 ನಿಮಿಷ ಆಗಿದೆ. ಸ್ವಲ್ಪ ಡ್ರೈ ಡ್ರೈ ಆಗಿ ನಿಮಗೆ ಗೊತ್ತಾಗ್ತಾ ಇದೆ, ರಾನೆಸ್ ಎಲ್ಲ ಹೋಗಿದೆ. ಈ ಹಂತದಲ್ಲಿ ನಾವು ಆವಾಗಲೇ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ರವೆನೂ ಸಹ ಹಾಕಿ, ರವೆ ಹಾಕಿದ್ಮೇಲೆ ಒಂದು 2 ನಿಮಿಷದ ಕಾಲ ಫ್ರೈ ಮಾಡಿ. ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ರವೆ ಜೊತೆ ಮಿಕ್ಸ್ ಆಗಿ ಎಲ್ಲ ಹೊಂದ್ಕೋಬೇಕು. ಅಷ್ಟಾದರೆ ನಾವು ಇದನ್ನು ತಣ್ಣಗೆ ಮಾಡಿ ಏರ್‌ಟೈಟ್ ಕಂಟೈನರಲ್ಲಿ ಇಟ್ಕೋಬೋದು. ಹುರಿದಿರೋದಕ್ಕೆ ನಾವು ಆಚೆನೇ ಇಟ್ಕೋಬೋದು. ಬಟ್ ಜಾಸ್ತಿ ಲೈಫ್ ಬೇಕು ಅಂದರೆ ಏರ್‌ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು. ರವೆ ಇಡ್ಲಿ ಮಾಡೋದು ಪ್ರೊಸೀಜರ್ ಬೇರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಜಸ್ಟ್ ಮಿಕ್ಸನ್ನ ತಗೊಂಡು ಸ್ವಲ್ಪ ಅಡುಗೆ ಸೋಡಾ ಹಾಕಿ, ಮೊಸರು ಹಾಕಿ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಥರ ಮಾಡೋದು. ಡೆಫಿನೆಟಾಗಿ ಈ ರೆಸಿಪಿನ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೊಂಡಿದೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಬೋದು ಪರ್ಫೆಕ್ಟ್ ಆಗಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಬಹುದು. ರೆಸಿಪಿ ಇಷ್ಟ ಆಯ್ತಲ್ವಾ? ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.